ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಜಯಗೋವಿಂದ ಉಕ್ಕಿನಡ್ಕ ಆಯುರ್ವೇದ. ಇವತ್ತು ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂದರೆ ಏನು ಅಂತ ನೋಡೋಣ. ಈ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದರೆ ಸ್ಟ್ರೋಕ್ ಆದಾಗ, ಈಗ ಸ್ಟ್ರೋಕ್ ಆಗಿ ಬ್ರೈನಿಗೆ ಡ್ಯಾಮೇಜ್ ಆಗ್ತದೆ. ಡ್ಯಾಮೇಜ್ ಆದ ನಂತರ ಒಂದು ಭಾಗದ ಬಲ ಹೋಗ್ತದೆ ಅಂತ ಇಟ್ಕೊಳ್ಳೋಣ. ಆವಾಗ ಎಲ್ಲರೂ ಹೇಳೋದು ಕೇಳಿರ್ಬೋದು, ಬ್ರೈನ್ನಲ್ಲಿ ರೀಜನರೇಷನ್ ಇಲ್ಲ, ಹಾಗಾಗಿ ಬ್ರೈನ್ನಲ್ಲಿ ಒಮ್ಮೆ ಹೋದ ಕೋಶಗಳು ಪುನಃ ಬರುವಾಗಿಲ್ಲ. ಹಾಗಿದ್ರೆ ಈ ಸ್ಟ್ರೋಕ್ ಆದ ನಂತರ ಎಷ್ಟೋ ಜನರು ರಿಕವರಿ ಆಗ್ತಾರೆ. ನೀವು ನೋಡಿರ್ತೀರಿ, ಸ್ಟ್ರೋಕ್ ಆದ ನಂತರ ಒಂದು ಸೈಡ್ ಪೂರ್ತಿ ಹೋಗಿರ್ತದೆ, ಆದರೆ ಅವರು ಪುನಃ ಕಾಲಕ್ರಮೇಣ ಚಿಕಿತ್ಸೆಯ ನಂತರ ಹುಷಾರಾಗ್ತಾರೆ, ಚೆನ್ನಾಗಾಗ್ತಾರೆ. ಎಷ್ಟೋ ಜನ ಮೊದಲಿನ ಹಾಗೆ ಆಗ್ತಾರೆ. ಇದು ಹೇಗೆ ಸಾಧ್ಯ ರೀಜನರೇಷನ್ ಇಲ್ಲದಿದ್ದರೆ ಅಂತೇಳಿ? ಇಲ್ಲಿ ಕೆಲವೊಂದು ನಾನು ಮೊದಲೇ ವಿವರಿಸಿದ್ದೇನೆ. ಅಲ್ಲಿ ಬೆದುಳಿಗೆ ಆಗುವಂಥ ಹಾನಿಯನ್ನು ಪ್ರಾರಂಭದಲ್ಲೇ ತಪ್ಪಿಸಲಿಕ್ಕೆ ಏನು ಮಾಡ್ಬೋದು ಅಂತೇಳಿ ಅದು ವಿವರಿಸಿದಂಥದ್ದು ನಮ್ಮ ಹಿಂದಿನ ವಿಡಿಯೋದಲ್ಲಿ ಇದೆ. ಸ್ಟ್ರೋಕ್ ಆದ ನಂತರ ಏನು ಡ್ಯಾಮೇಜ್ ಆಯಿತು, ಅದರ ನಂತರ ರಿಕವರಿ ಆಗುವಂಥದ್ದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳುವಂಥ ಒಂದು ಇದರ ಮೂಲಕ. ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದರೆ ನ್ಯೂರಾನ್ಸ್ಗಳು ರೀಜನರೇಟ್ ಆಗುವಂಥದ್ದು. ಇಡೀ ಕೋಶಗಳಲ್ಲ, ಇಡೀ ಮೆದುಳಿನ ಸ್ಟ್ರಕ್ಚರ್ಗಳೇನು ಚೇಂಜ್ ಆಗೋದಿಲ್ಲ ಅಲ್ಲಿ, ಆದರೆ ತುಂಬ ನ್ಯೂರಾನ್ಗಳು ಪುನರುತ್ಪತ್ತಿ ಇದು ಮೆದುಳಲ್ಲಿ ಆಗ್ತದೆ. ಇದನ್ನು ಈ ಪ್ರಕ್ರಿಯೆಯನ್ನು ಹೆಚ್ಚು ಮಾಡುವಂಥದ್ದು. ಇನ್ನೊಂದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದರೆ ನೀವು ಫಿಸಿಯೋಥೆರಪಿ ಅಂತ ಕೇಳಿರ್ತೀರಿ. ಫಿಸಿಯೋಥೆರಪಿ, ಸ್ಟ್ರೋಕ್ ಆದವರಿಗೆ ಫಿಸಿಯೋಥೆರಪಿ ಕೊಡಬೇಕು ಅಂತೇಳಿ. ಆ ಹೋದಂಥ ಜಾಗಕ್ಕೆ ನಿರಂತರ ವ್ಯಾಯಾಮಗಳು, ನಿರಂತರ ಸ್ಟಿಮ್ಯುಲೇಷನ್ಗಳೆಲ್ಲ ಕೊಟ್ಟಾಗ ಆ ಮೆದುಳು ಅಲ್ಲಿ ಆ ಕೆಲವೊಂದು ಚಲನೆಗಳನ್ನು ಪುನಃ ಪಡ್ಕೊಳ್ತದೆ. ಇದು ಕೂಡ ನ್ಯೂರೋಪ್ಲಾಸ್ಟಿಸಿಟಿಯಿಂದ. ಇಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳಿದರೆ ಮೆದುಳಲ್ಲಿ ಒಂದು ಸ್ವಲ್ಪ ಜಾಗಕ್ಕೆ ಹಾನಿ ಆಗ್ತದೆ ಅಂತ ಇಟ್ಟುಕೊಳ್ಳೋಣ. ಆಗ ಆ ಹಾನಿಯಾದ ಜಾಗದ ಅದೇ ಕೆಲಸವನ್ನು ಮಾಡುವಂತಹ ಇನ್ನೂ ಕೆಲವು ಕೋಶಗಳು ಬೇರೆ ಜಾಗದಲ್ಲಿ ಇರ್ತವೆ. ಅದನ್ನು ಲೇಟೆಂಟ್ ಏರಿಯಾಗಳು ಅಂತ ಹೇಳ್ತೇವೆ. ಅಂದರೆ ಮೌನವಾಗಿರುವಂಥದ್ದು, ಅದೇನು ಆ್ಯಕ್ಟ್ ಆಗಿರೋದಿಲ್ಲ. ಆದರೆ ಈ ಕೆಲಸ ನಿಂತ ಕೂಡಲೇ ಅಲ್ಲಿ ಆ ಸಾಮರ್ಥ್ಯ ಇರುವಂಥ ಇತರ ಕೋಶಗಳನ್ನು ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಇದನ್ನು ನ್ಯೂರೋಪ್ಲಾಸ್ಟಿಸಿಟಿ, ಅದನ್ನು ನಾವು ಸ್ಟಿಮ್ಯುಲೇಟರ್ ಹೊರಗಿನಿಂದ ಮಾಡಿಸಬೇಕಾಗ್ತದೆ. ಇದನ್ನು ಆಧುನಿಕ ಚಿಕಿತ್ಸೆಯಲ್ಲಿ ಈ ಸ್ಟಿಮ್ಯುಲೇಷನ್, ಸ್ಟಿಮ್ಯುಲೇಷನ್, ನಂತರ ಫಿಸಿಯೋಥೆರಪಿ ಇತ್ಯಾದಿಗಳ ಮೂಲಕ, ಮತ್ತು ಫಿಸಿಯೋಥೆರಪಿಯಲ್ಲಿ ಅಷ್ಟೇ ಮಾತ್ರ ಅಲ್ಲ, ಈ ಹಾನಿಯಾದಂಥ ಅಥವಾ ಚಲನೆ ಕಳ್ಕೊಂಡಂಥ ಗಂಟುಗಳಲ್ಲಿ ಸ್ಟಿಫ್ನೆಸ್ ಬಾರದ ರೀತಿಯಲ್ಲಿ ಅದಕ್ಕೆ ಚಲನೆಗಳನ್ನು ಉಳಿಸಿಕೊಳ್ಳಲಿಕ್ಕೆ ಈ ರೀತಿಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಮಾಡ್ತದೆ. ಹಾಗೆ ಇದನ್ನು, ಈ ನ್ಯೂರೋಪ್ಲಾಸ್ಟಿಸಿಟಿಯನ್ನು ಆಯುರ್ವೇದದಲ್ಲಿ ಹೇಗೆ ನಾವು ಪಡಿತೀವಿ ಅಂದರೆ, ಒಂದು ನಾವು ಮಸಾಜ್ ಕೊಟ್ಟಾಗ ಇಲ್ಲಿ ನಾವು ಚಿವಿಟಿದ್ರೆ ಇದು ನೋವು ಇಲ್ಲಿಗೆ ಮಾತ್ರ ಆಗೋದಲ್ಲ, ಅದು ಇಲ್ಲಿಂದ ಬರುವಂಥ ಸಂಜ್ಞೆ. ನಾವು ಅದನ್ನು ಮೆದುಳನ್ನು ಕೂಡ ಸ್ಟಿಮ್ಯುಲೇಟ್ ಮಾಡ್ತಾ ಇರ್ತೇವೆ. ಹಾಗಾಗಿ ನಾವು ಕೊಡುವಂಥ ಮಸಾಜ್ಗಳಿರ್ಬೋದು, ಲೇಪದಲ್ಲಿ ಇರಿಟೆಂಟ್ ವಸ್ತುಗಳಿರ್ತದೆ, ಅದು ಇರಿಟೇಷನ್ಗಳು ನರ್ವ್ ಎಂಡಿಂಗ್ಗಳನ್ನು ಇರಿಟೇಟ್ ಮಾಡ್ತದೆ, ಅದು ಮೆದುಳನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಈ ಲೇಪಗಳಲ್ಲಿ ಅದಲ್ಲದೆ ಕೆಲವೊಂದು ನ್ಯೂರೋಪ್ರೊಟೆಕ್ಟಿವ್ ಮಾಲಿಕ್ಯೂಲ್ಗಳು ಅಬ್ಸಾರ್ಬ್ ಕೂಡ ಆಗ್ತದೆ, ಅದು ಕೂಡ ಹೆಲ್ಪ್ ಆಗ್ತದೆ. ಮತ್ತು ಎಕ್ಯುಪಂಕ್ಚರ್ ನಾವು ಕೊಡುವಂಥದ್ದು ಇರ್ಬೋದು. ನಾವು ಕೂಡ ಫಿಸಿಯೋಥೆರಪಿಯನ್ನು ಜೊತೆಯಲ್ಲೇ ಕೊಡ್ತೇವೆ. ಇದು ಎಲ್ಲವೂ ಕೂಡ ನ್ಯೂರೋಪ್ಲಾಸ್ಟಿಸಿಟಿಗೆ ಪ್ರಯೋಜನ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಇಲ್ಲೊಂದು ಸೆಂಟ್ರಾಸ್ಟಿಮ್ ಅಂತ ಹೇಳಿಕೊಂಡು ಒಂದು ನೇಸಲ್ ಡ್ರಾಪ್ ಮಾಡ್ತೇವೆ. ಅದು ಬಹಳ ತೀಕ್ಷ್ಣ ಇರುವಂಥದ್ದು. ಅದು ಮೂಗಿನ ಮೂಲಕ ಹಾಕುವಾಗ ಅದು ಬ್ಲಡ್ ಬ್ರೈನ್ ಬ್ಯಾರಿಯರನ್ನು ಕ್ರಾಸ್ ಆಗಿ ಹೋಗುವಂಥ ಕೆಲವು ಮಾಲಿಕ್ಯೂಲ್ಗಳು ಅದರಲ್ಲಿ ಇರ್ತವೆ. ಅದು ನೇರ ಮೆದುಳಿಗೆ ಹೋಗಿ ಮೆದುಳನ್ನು ಸ್ಟಿಮ್ಯುಲೇಟ್ ಮಾಡಿ ಆ ತಕ್ಷಣಕ್ಕೆ ಪೇಷಂಟ್ನಲ್ಲಿ ಒಂದು ವ್ಯತ್ಯಾಸವನ್ನು ತರಿಸ್ತದೆ. ಯಾರಲ್ಲೆಲ್ಲ ತರಿಸ್ತದೆ ಅಂದರೆ, ಯಾರಲ್ಲೆಲ್ಲ ಈ ನ್ಯೂರೋಪ್ಲಾಸ್ಟಿಸಿಟಿ ಬರಲಿಕ್ಕೆ ಆ ಕೋಶಗಳು ಜೀವಂತವಾಗಿರ್ತದೋ, ಅಂದರೆ ಕೆಲಸವನ್ನು ಮಾಡಲಿಕ್ಕೆ ಬಾಕಿ ಇರುವಂಥ ಕೆಲವೊಂದು ಕೋಶಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಮರ್ಥ್ಯ ಇದೆ. ಅದಕ್ಕೆ ಮೊದಲಿನ ಈ ನಾಶ ಆದಂಥ ಏನು ಕೋಶಗಳಿದೆಯೋ ಅದರ ಕೆಲಸವನ್ನು ಮಾಡುವಂಥ ಸಾಮರ್ಥ್ಯ ಇರುವಂಥ ಕೆಲವು ಕೋಶಗಳು ಅಲ್ಲಿ ಬಾಕಿಯಾಗಿದೆ. ಆದರೆ ಅದು ಆ್ಯಕ್ಟಿವೇಟ್ ಆಗಬೇಕು. ಅದು ಈ ನಮ್ಮ ತೀಕ್ಷ್ಣವಾದಂತಹ ನಸ್ಯಗಳದು, ಅದರ ಮೂಲಕ ಇಮಿಡಿಯೇಟ್ ಆಗಿ ಅದು ಸ್ಟಿಮ್ಯುಲೇಟ್ ಆಗ್ತದೆ. ನಾನೀಗ ಇಲ್ಲಿಗ ನಿಮಗೆ ವಿಡಿಯೋದಲ್ಲಿ ತೋರಿಸಿದಂತೆ ಒಬ್ಬರು ಲೇಡಿಗೆ, ಅವರಿಗೆ ಸೆರೆಬೆಲ್ಲಾ ಸ್ಟ್ರೋಕ್ ಅಂತ ಹೇಳಿದರೆ ನೇರ ನಿಲ್ಲಕ್ಕೆ ಆಗೋದಿಲ್ಲ, ಸ್ಟ್ರೋಕಿಂದಾಗಿ ಮಾಡ್ತಾಯಿದ್ರು. ನಾವೇನು ಮೂಗಿನ ಔಷಧಿಯನ್ನು ಹಾಕಿದ ತಕ್ಷಣದಲ್ಲಿ, ಅದು ಎಷ್ಟೋ ಜನ ಹೇಳ್ತಾರೆ ಅದು ಏನು ಮ್ಯಾಜಿಕ್ ಅಂತ. ಅದು ಯಾವ ಮ್ಯಾಜಿಕ್ಕು ಕೂಡ ಅಲ್ಲ. ಅದು ಮೆದುಳನ್ನು ಸೆಂಟ್ರಲ್ ಸ್ಟಿಮ್ಯುಲೇಷನ್, ಅದಕ್ಕೆ ಸೆಂಟ್ರಾಸ್ಟಿಮ್ನಸ್ಯ ಅಂತ ಹೇಳ್ತೇವೆ. ಆ ಸೆಂಟ್ರಲ್ ಸ್ಟಿಮ್ಯುಲೇಷನನ್ನು ನೇರ ಮಾಡಿಕೊಂಡು ಕೂಡಲೇ ಅದು ಪ್ರಯೋಜನ ಕೊಡ್ತದೆ. ನಾವು ಎಷ್ಟೋ ಜನರು ಮಲ್ಕೊಂಡು ಕರ್ಕೊಂಡು ಬಂದ ಪೇಷಂಟನ್ನು ಆ ಔಷಧಿಯನ್ನು ಹಾಕಿದ ಕೂಡಲೇ ಎದ್ದು ನಿಲ್ಲುವಂಥದ್ದು, ನಡೆಯುವಂಥದ್ದು, ತಕ್ಷಣಕ್ಕೆ ಚಲನೆ ಸಿಗುವಂಥದ್ದು, ಇಂಥ ಅನೇಕ ಉದಾಹರಣೆಗಳು ನಮ್ಮಲ್ಲಿ ನಡೀತಾ ಇರ್ತದೆ, ಇಂಥ ಘಟನೆಗಳು. ಇದೊಂದು ಬಹುಶಃ ಈ ಚಿಕಿತ್ಸೆ
ಇದು ಆಧುನಿಕ ಚಿಕಿತ್ಸೆಯಲ್ಲಿ ಇಲ್ಲದಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಸದ್ಯದವರೆಗೆ ಈ ರೀತಿಯಲ್ಲಿ ಸೆಂಟ್ರಲ್ ಸ್ಟಿಮ್ಯುಲೇಷನ್ ಮಾಡಿಕೊಂಡು ಚಿಕಿತ್ಸೆ ಮಾಡುವಂಥದ್ದು ಆಧುನಿಕ ಚಿಕಿತ್ಸೆಯಲ್ಲಿ ಇಲ್ಲ. ಇದೊಂದು ನಮ್ಮಲ್ಲಿರುವಂಥ ಒಂದು ಎಡ್ಜ್ ಅಂದರೆ ಎಡಿಷನಲ್ ಟ್ರೀಟ್ಮೆಂಟ್. ಹಾಗಾಗಿ ಈ ಸ್ಟ್ರೋಕ್ ಇರುವವರನ್ನು ನಾವೇನು ಹೇಳ್ತೇವೆ ಅಂದರೆ ಮಲ್ಗೆಲದಲ್ಲಿ ಇದ್ದವರನ್ನು ಒಂದು 14 ದಿವಸ 21-28 ದಿವಸ ಬಂದು ಅಡ್ಮಿಟ್ ಆಗಿ ತೀವ್ರತರವಾದಂತಹ ಸ್ಟ್ರೋಕ್ ಆದವರಿಗೆ ಈ ನಿರಂತರ ಸೆಂಟ್ರಾಸ್ಟಿಮ್ ನಸ್ಯಗಳು ಸ್ಟಿಮ್ಯುಲೇಷನ್ಗಳು, ಇಂಟರ್ನಲ್ ಮೆಡಿಸಿನ್ಸ್, ನ್ಯೂರೋಪ್ರೊಟೆಕ್ಟಿವ್ ಡ್ರಗ್ಸ್ ಇರುವಂಥದ್ದು, ವಾತಹರ, ಸಾಮಹರ, ಹಾಗೆ ಈ ಬಲ್ಯ, ರಸಾಯನ ಈ ರೀತಿಯಂಥ ಔಷಧಿಗಳನ್ನು ನಾವು ಹೊಟ್ಟೆಗೂ ಕೊಡ್ತೇವೆ. ಹಾಗೆ ಲೇಪಗಳು, ಧಾರೆಗಳು, ಶಿರೋಲೇಪಗಳು, ನಸ್ಯ ಚಿಕಿತ್ಸೆ, ಹಾಗೆ ಮಸಾಜ್, ವಿವಿಧ ರೀತಿಯಲ್ಲಿ ಮಾಡುವಂಥ ಮಸಾಜ್ ಹಾಗೂ ಸೇಕವನ್ನು ಕೊಡುವಂಥದ್ದು. ಆ ಸೇಕವನ್ನು ಕೊಡುವಾಗಲೂ ಬಿಸಿ ನರದ ಎಂಡುಗಳಿಗೆ ಕೊಡುವಾಗ ಅದು ಮೆದುಳನ್ನು ಉತ್ತೇಜನ ಮಾಡ್ತದೆ. ಈ ರೀತಿಯಲ್ಲಿ ಈ ಸ್ಟ್ರೋಕ್ ಆದಾಗ, ಪಕ್ಷಾಘಾತ ಆದಾಗ ಫಸ್ಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟನ್ನು ಆಧುನಿಕ ಚಿಕಿತ್ಸೆ ಪಡೆದುಕೊಂಡ ನಂತರ ಆಯುರ್ವೇದ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅದರಿಂದ ಬಹಳಷ್ಟು ಪ್ರಯೋಜನ ರೋಗಿಗಳಿಗೆ ಆಗ್ತದೆ, ಬಹಳ ಬೇಗನೆ ಗುಣ ಆಗಲಿಕ್ಕೆ. ಇನ್ನೂ ನಮ್ಮಲ್ಲಿ ಎಷ್ಟು ಉದಾಹರಣೆಗಳು ಹೇಳಬೇಕಿದ್ರೆ, ಸ್ಟ್ರೋಕ್ ಆದ ನಂತರ 1 ವರ್ಷ ಆಗಿ ಎಲ್ಲ ಚಿಕಿತ್ಸೆ ಆಗಿ ನಡಿಲಿಕ್ಕೆ ಆಗಲಿಲ್ಲ ಅಂಥವರು ಬಂದು 1 ತಿಂಗಳು 1.5 ತಿಂಗಳು ಇಲ್ಲಿ ನಿಂತು ನಂತರ ನಡ್ಕೊಂಡು ಹೋಗುವವರು ಎಷ್ಟೋ ಜನ. ಹಾಗೆ ನನಗೆ ಇನ್ನೊಂದು ಬಹಳ ಸ್ಪೆಷಲ್ ಕೇಸ್ ನೆನಪಿರುವಂಥದ್ದು, 4 ವರ್ಷದವರೆಗೆ ಎಫ್ ಎ ಸಿ ಅಂದರೆ ಅವರಿಗೆ ನೀವು ಹೇಳಿದ ಅರ್ಥ ಆಗ್ತದೆ, ಆದರೆ ಅದನ್ನು ಪುನಃ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಬಾಯಲ್ಲಿ ಹೇಳುವಾಗ ಶಬ್ದಗಳು ಸರಿಯಾಗಿ ಬರೋದಿಲ್ಲ. ಈ ರೀತಿ ಎಫ್ ಎ ಸಿ ಅದರಿಂದ 4 ವರ್ಷದಿಂದ ಸಫರ್ ಆಗ್ತಿದ್ದಂಥ ಒಬ್ಬರು ಹೋಗಿ ಅವರು ಈ ನಸ್ಯ ಚಿಕಿತ್ಸೆಗಳು ಮತ್ತು ನಮ್ಮ ಈ ಥರ ಎಲ್ಲ ಚಿಕಿತ್ಸೆಗಳಾದ ನಂತರ ಮಾತು ಬಂದಿದೆ, ಆ ವ್ಯಕ್ತಿಯ ನಡೆಯುವಂಥ ಸಾಮರ್ಥ್ಯ ವೃದ್ಧಿಯಾಗಿದೆ. ಹಾಗೆ 4 ವರ್ಷದ ನಂತರ ಕೂಡ ಬಹಳಷ್ಟು ಸುಧಾರಿಸಿಕೊಂಡ ಉದಾಹರಣೆಗಳು ನಮ್ಮಲ್ಲಿ ಇದೆ. ಹಾಗಾಗಿ ಈ ಸ್ಟ್ರೋಕ್ ಆದ ನಂತರ ರಿಹ್ಯಾಬಿಲಿಟೇಷನ್ ಟ್ರೀಟ್ಮೆಂಟಿಗೆ ಆಯುರ್ವೇದ ಬಹಳ ಅತ್ಯುತ್ತಮ ಆಯ್ಕೆ. ನಾವು ಉಕ್ಕಿನಡ್ಕಾಸ ಆಯುರ್ವೇದದಲ್ಲಿ ಇದನ್ನು 7, 14, 21, 28, 1.5 ತಿಂಗಳು ಈ ರೀತಿಯಲ್ಲಿ ಅಗತ್ಯವನ್ನು ನೋಡಿಕೊಂಡು ದೀರ್ಘ ಸಮಯದ ಚಿಕಿತ್ಸೆ ಅಗತ್ಯ ಇದ್ದರೆ ದೀರ್ಘ ಸಮಯ, ಕೆಲವರಿಗೆ ಬಹಳ ಬೇಗನೆ ಗುಣ ಆದರೆ ಬಹಳ ಶಾರ್ಟ್ ಕೋರ್ಸಿನ ಟ್ರೀಟ್ಮೆಂಟ್ ತಗೊಂಡು ಕೂಡ ನಂತರ ಮನೆಗೆ ಹೋಗಿ ಉಳಿದ ಚಿಕಿತ್ಸೆಗಳನ್ನು ಮುಂದುವರಿಸಲಿಕ್ಕಾಗ್ತದೆ. ಹಾಗಾಗಿ ಆಯುರ್ವೇದ ಚಿಕಿತ್ಸೆಯನ್ನು ಸ್ಟ್ರೋಕಿನ ರಿಹ್ಯಾಬಿಲಿಟೇಷನಿಗೆ ಪಡೆಯುವಂಥದ್ದು ಅತ್ಯಂತ ಪ್ರಾಮುಖ್ಯ, ಬಹಳ ಒಳ್ಳೆಯದು, ಅದರಿಂದ ಪ್ರಯೋಜನ ಬಹಳ ಜಾಸ್ತಿ. ಈ ವಿಡಿಯೋ ಬಹುಶಃ ಎಲ್ಲರಿಗೂ ಪ್ರಯೋಜನ ಆಗಿರ್ಬೋದು ಅಂತ ಭಾವಿಸ್ತೇನೆ. ನಮಸ್ಕಾರ.